ನೆನ್ನೆ ರಾತ್ರಿ ನಾನು ಸುಮಾರು 10 ಗಂಟೆ 9:30 ಆಗಿತ್ತು. ನಾನು ಹುಬ್ಳಿ ತಾಯಿ ಹತ್ರ ಹೋಗಿದ್ದೆ. ಆ ತಾಯಿ ಬಹಳ ದುಃಖದಲ್ಲಿದ್ಲು. ಯಾಕಂದರೆ 2 ಮಕ್ಕಳು, ಒಂದು ದೊಡ್ಡ ಮಗು ಅಂಗವಿಕಲೆ, ಇದು 2ನೇದು 4 ವರ್ಷ ಮಗುಗೆ. ಯಾವಾಗಲೂ ಜೊತೆಯಲ್ಲೇ ಕರ್ಕೊಂಡೋಗಿ, ಅವತ್ತೂ ಸಹ ಮನೆ ಕೆಲಸ ಮಾಡೋಕ್ಕೆ ಹೋಗಿರೋ ಮನೆಯಲ್ಲೇ ಜೊತೆಯಲ್ಲೇ ಕರ್ಕೊಂಡು ಹೋಗಿದ್ದಾಳೆ, ರಜಾ ಆಗಿದೆ ಸ್ಕೂಲು ಅಂತ. ಆ ಕಾಂಪೌಂಡಲ್ಲಿ ಬಿಟ್ಕೊಂಡು ಪಾತ್ರೆಗಳನ್ನೇನೋ ಒಳಗಡೆನೋ ಇಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾಳೆ. 10 ನಿಮಿಷ ಅಷ್ಟೇ, ಅಷ್ಟರಲ್ಲಿ ಅವನು ಎತ್ಕೊಂಡು ಹೋಗಿದ್ದಾನೆ. CCTV ಫುಟೇಜಲ್ಲಿ ಅದು ಅಂದರೆ ತಾಯಿ ತುಂಬ ಹುಷಾರಿದ್ದಾಳೆ. 2nd PUC ಓದಿದ್ದಾಳೆ, NGO ಅಲ್ಲಿ ಕೆಲಸ ಮಾಡಿದ್ದಾಳೆ. ಈಗ ಮನೆ ಕೆಲಸಗಳೆಲ್ಲ ಮಾಡಿ, ಅದು ಒಂದೇ ಹೆಣ್ಮಗುನ ಎಲ್ಲರೂ ಅಂತಿದ್ರಂತೆ ಗಂಡು ಮಗು ಇನ್ನೊಂದು ಆಗಬೇಕು ಅಂತ. ಇಲ್ಲ, ನಂಗೆ ಇದೇ ಮಗು ಸಾಕು, ನಾನು ಈ ಮಗುನೇ ಚೆನ್ನಾಗಿ ಓದಿಸ್ತೀನಿ, ಒಬ್ಬಳೇ ಸಾಕು, ಇನ್ನೊಂದು ಬುದ್ಧಿಮಾಂದ್ಯ ಮಗು ಇದೆ ಸಾಕು ನನಗೆ ಅಂತ ಹೇಳಿ ಆಪ್ರೇಷನ್ ಮಾಡಿಸ್ಕೊಂಡು ಇದೊಂದೇ ಮಗುಗೆ ತಾನು ಗಂಡ ಹೆಂಡತಿ ಇಬ್ಬರೂ ದುಡಿದು ಸಾಕ್ತಾ ಇರುವಂಥ ಸಮಯದಲ್ಲಿ ನೋಡಿ, ಅವನು ಅಷ್ಟೇ ಎಲ್ಲಿಂದ ಬಂದ, ಅವನದೇನು ಹತ ಇಲ್ಲ ಪತ ಇಲ್ಲ, ಅವ್ನು ಯಾರು ಅವ್ನ ಬಾಡಿ ಕ್ಲೇಮ್ ಮಾಡೋರು ಇಲ್ಲ ಅಂತೆ. ಸೊ ಅವ್ನು ಹೇಗೆ ಅಂದರೆ ಆ ಮಗುನ ಅವ್ರ ತಾಯಿ ಎಷ್ಟು ಹುಷಾರಂತ ಅಂದರೆ ಬಂದ ತಕ್ಷಣ ಕಂಡಿಲ್ಲ, ಗಂಡನಿಗೆ ಫೋನ್ ಮಾಡಿದ್ದಾಳೆ, ಅಲ್ಲೇ ಪಕ್ಕದಲ್ಲಿ CCTV ಓಪನ್ ಮಾಡಿಸಿದ್ದಾಳೆ. ಓಪನ್ ಮಾಡಿಸಿದ ತಕ್ಷಣ ಗೊತ್ತಾಗಿದೆ, ಇಮಿಡಿಯೇಟ್ಲಿ ಪೊಲೀಸಿಗೆ ಮಾಡಿದ್ದಾರೆ. ಪೊಲೀಸ್ ವಿತಿನ್ 1 hour ಅದಕ್ಕೆ ಅವನು ಅಲ್ಲೇ ಸಿಕ್ಕದ, ಅದೇ ಜಾಗದಲ್ಲಿ ಅವನ್ನ ಸಿಕ್ಕಿ ಕರ್ಕೊಂಡು ಹೋದ್ಮೇಲೆ ಅವನೇನೋ ಇನ್ವೆಸ್ಟಿಗೇಷನ್ಗೆ ಎಲ್ಲೋ ಇನ್ನೊಂದು ಕಡೆ ಕರ್ಕೊಂಡೋದಾಗ ಅಲ್ಲಿ ಎದುರುಗಡೆ ಏನೋ ಇಟ್ಟಿಗೆ ಒಂದು ಸುಡ್ತಾರಲ್ಲ, ಅದು ಒಂದಿತ್ತಂತೆ. ಆ ಇಟ್ಟಿಗೆ ಇದೇ ತೊಗೊಂಡು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಆ ಯಾರು ರೈಫಲಲ್ಲಿ ಶೂಟ್ ಮಾಡಿದ್ರಲ್ಲ ನಮ್ಮ PSI, ಅವ್ರಿಗೂ ಸಹ ಕತ್ತೆಲ್ಲ ಹಿಡಿದು ಇದು ಮಾಡಿಬಿಟ್ಟು ಅವ್ರಿಗೆ ನೆನ್ನೆ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಕತ್ತು ತಿರ್ಗ್ಸೋಕ್ಕಾಗ್ತಾ ಇರಲಿಲ್ಲ, ಒಂದು ಕೈ ಎತ್ತಕ್ಕಾಗ್ತಾ ಇರಲಿಲ್ಲ, ಅಷ್ಟು ಉಂಡಾಗಿದೆ. ಆಮೇಲೆ ಇನ್ನಿಬ್ಬರು ಪೊಲೀಸ್ ಪೇದೆಗಳಿಗೂ ಸಹ ಸುಮಾರು ಏಟ್ ಮಾಡಿದಾನವನು. ಸೊ ಆ ಸಮಯಕ್ಕೆ ಶಿ ಇಸ್ ಡನ್ ಅ ರೈಟ್ ಡಿಸಿಷನ್. ಆ್ಯಂಡ್ ಏನಂತಂದರೆ ತಾಯಿಗೆ ಕೋರ್ಟಲ್ಲಿ ಇದು ಹೋಗಿದ್ರೆ ಅವರು ಬಡವರು, ಹೋರಾಟನೂ ಆಗ್ತಾ ಇರಲಿಲ್ಲ. ಎಷ್ಟಂತ ಹೋರಾಟ ಮಾಡ್ತಾರೆ, 16 ವರ್ಷ ಅವ್ರ ಕಡೆ ಓಡಾಡೋಕ್ಕಾಗ್ತದೆ, ಕಡೆಗೆ ಸೇಮ್ ನಿರಪರಾಧಿ ಔಟ್. ಅಲ್ಲೇನಾಯ್ತಂದರೆ ಆ ಟೈಮಿಗೆ ಅಲ್ಲೇ ನ್ಯಾಯ ಸಿಕ್ತು. ಅದು ನನಗೆ, ಆದರೆ ಮಗುನ ವಾಪಸ್ ಕರ್ಕೊಂಬರೋಕ್ಕಾಗಲ್ಲ. ಅವನು ಆ ಮಗುದು ನಾನು ವಿಡಿಯೋನೂ ನೋಡಿದೆ. ಅವನು ಮಗುನ ಸಾಯಿಸ್ಬಿಟ್ಟು ಚಕ್ಕಲ್ ಬಲ ಹಾಕಿಸಿ ಹಿಂಗೆ ಕೂಡಿಸ್ಬಿಟ್ಟಿರ್ತಾನೆ. ಅದನ್ನು ನೋಡಿದಾಗ ಎಂಥ ತಾಯಿಗೂ ಅವನ ಎದುರುಗಡೆ ಮೋಸ್ಟ್ಲಿ ನಂಗೆ ಅನಿಸುತ್ತೆ ಆ PSI ಆ ಹೆಣ್ಮಗಳಿಗೂ ಇದು ಆಗಿರುತ್ತೆ. ಅವನು ಆ ಥರ ಮಾಡಿರೋದನ್ನು ನೋಡಿದಾಗ ಮಾನವೀಯತೆನೇ ಮರೆತು ಅವನು ಆ ಥರ ಮಾಡಿದಾನಂದರೆ, ಆಮೇಲೆ ಮಗುಗೆ ಎಲ್ಲ ಥರ ಗಾಯ ಮಾಡಿಬಿಟ್ಟಿದ್ದಾನೆ. ಅದು ಯಾವಾಗ ಅಳುವಿಂದ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತು ಆವಾಗ, ಆಮೇಲೆ ಅವ್ನು ತುಂಬ ಅವನಿಗೆ ಬ್ರೂಟಲಿ, ಆಮೇಲೆ ನಾನು ಹೇಳ್ತೀನಿ, ಮೂರು ಪೊಲೀಸ್ ಆಫೀಸರ್ಗೆ ಅವನು ಕೆಳಗೆ ದಬ್ಬಿ ಇಟ್ಟಿಗೆಗಳಲ್ಲಿ ಒಡೆದು ಎಲ್ಲ ಮಾಡಿದಾನಂದರೆ ಅವ್ರ ಕಡೆನೇ ಅವನಿಗೆ ಹ್ಯಾಂಡ್ಲ್ ಮಾಡಲಿಕ್ಕೆ ಅಷ್ಟು ಕಷ್ಟ ಆಗಿದೆ. ದೆನ್ ದೇವ್ ಯೂಸ್ಡ್ ರೈಫಲ್. ಆ ಪುಟ್ಟ ಮಗುಗೆ ಆ ಟೈಮಲ್ಲಿ ಯಾವ ಥರ ಆಗಿರ್ಬೋದು, ಅವ್ನು ಯಾವ ಥರ ಮಾಡಿರ್ಬೋದು ಅಂತ ಅದೇ ಅವ್ರ ಅಮ್ಮನಿಗೆ ಅದೇ ದುಃಖ. ಅಂದರೆ ನನ್ನ ಮಗು ಆ ಥರ ಸಾವಿಗೆ ಹೋಗ್ಬೇಕಾಯ್ತಾ? ಹಾಂ, ಅಲ್ಲ ಅದು ಐ ಡೋಂಟ್ ನೋ, ಬಟ್ ಅದು ಅಲ್ಲ ಅದೆಲ್ಲ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಬರುತ್ತೆ. ಅದು ನಂಗೆ ಐ ಡೋಂಟ್ ನೋ, ಅದು ನನಗೆ ಪೊಲೀಸವ್ರು ಹೇಳಲಿಲ್ಲ. ಸೊ ಹಾಗಾಗಿ ನಂಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ. ಬಟ್ ಈ ಮುಖಾಂತರ ಹೇಳೋದಿಷ್ಟೇ, ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ, ಭಾಳ ಸಮಾಜದ ಜವಾಬ್ದಾರಿ ಇದೆ. ಎಲ್ಲನೂ ನಾವು ಪೊಲೀಸು ಕಾನೂನು ಅಂತ ಹೇಳ್ತೀವಲ್ಲ, ಅದಕ್ಕಿಂತ ಮುಂಚೆ ಸಮಾಜದ ದೊಡ್ಡ ಜವಾಬ್ದಾರಿ. ಇಂಥವೆಲ್ಲ ಆಗದೇ ಇರೋ ಹಾಗೆ ಪ್ರತಿಯೊಬ್ಬರು ಮನೆಯಿಂದನೂ ಹೋರಾಟಕ್ಕೆ ಇಳಿಬೇಕಾಗುತ್ತೆ. ಇದೊಂಥರ ಯುದ್ಧದ ಸಮಯ, ಎಲ್ಲರೂ ಸೇರಿ ಯುದ್ಧವನ್ನು ನಿಲ್ಲಿಸ್ಬೇಕು. ಆ ಥರ ಆ ಮಗುಗಾಯ್ತು ನಮಗೇನು, ಈ ಮಗುಗಾಯ್ತು ನಮ್ಮನೆ ಮಗಳಲ್ವಲ್ಲ ಅನ್ನೋ ದೃಷ್ಟಿ ಬಂದುಬಿಟ್ರೆ, ಈಗ ನೋಡಿ ಯಾರೋ ಹೇಳಿದ್ರು ಬಸ್ಸಲ್ಲಿ ಅತ್ಯಾಚಾರ ಮಾಡಿದ್ರು, ನೋಡೋರು ಯಾರು, ರೆಕಾರ್ಡ್ ಮಾಡಿದವ್ರು ಯಾರು, ಅವ್ರು ಯಾಕೆ ಸುಮ್ಮನೆ ಇದ್ದರು? ಅವ್ರಿಗಿಂತ ಜಾಸ್ತಿ ಅಪರಾಧಿ. ಎಲ್ಲಿವರೆಗೂ ನಾವು ಸೈಲೆಂಟಾಗಿ ಇಂಥವನ್ನೆಲ್ಲ ನೋಡ್ತೀವಲ್ಲ, ನಮಗಿಂತ ದೊಡ್ಡ ಅಪರಾಧಿಗಳು ಯಾರೂ ಇಲ್ಲ. ಎಲ್ಲರೂ ನಮ್ಮನೆ ಮಗು ನಮ್ಮದಿದು ಅಂತ ಯಾವತ್ತು ಇಡೀ ಸಮಾಜ ಎಚ್ಚೆತ್ಕೊಳ್ಳುತ್ತೆ, ಇಂಥವಕ್ಕೆಲ್ಲ ಕಡಿವಾಣ ಹಾಕ್ಬೋದು. 2ನೇದು, ತುಂಬ ದೊಡ್ಡ ಮಟ್ಟಕ್ಕೆ ಅವೇರ್ನೆಸ್ ಆಗಬೇಕು. ಅರಿವಿನ ಮಟ್ಟ ಭಾಳ ಕಡಿಮೆ. ಎಮರ್ಜೆನ್ಸಿ ಹೆಲ್ಪ್ಲೈನ್ ಗೊತ್ತಿಲ್ಲ ರೀ. ನಾನು ಹೋಗಿ ಕೇಳ್ತೀನಲ್ಲ, ಎಸ್ಪೆಷಲಿ ಗ್ರಾಮೀಣ ಭಾಗದ ಮಕ್ಕಳಿಗಾರು ಗೊತ್ತಿರುತ್ತೆ. ನಮ್ಮ ಸಿಟಿ ಭಾಗದ ಮಕ್ಕಳು ನೀವು ಯಾವುದೇ ಕಾಲೇಜ್ಗೆ ಹೋಗಿ ಕೇಳಿ, ಪ್ರೈವೇಟ್ ಸ್ಕೂಲಲ್ಲಿ ಕೇಳಿ ಮಕ್ಕಳಿಗೆ ಎಮರ್ಜೆನ್ಸಿ ಹೆಲ್ಪ್ಲೈನ್ ಕರ್ನಾಟಕದ್ದು ನಿಮ್ಗೆ ಎಲ್ಲರೂ ಇದ್ದರೆ ನಿಮ್ಗೆ ಇಮ್ಮಿಡಿಯೇಟ್ಲಿ ಯಾವ ನಂಬರ್ಗೆ ಫೋನ್ ಮಾಡ್ತೀರಾ ಅಂತ ಯಾರಿಗೂ ಗೊತ್ತಿಲ್ಲ. 112 ಅನ್ನೋದು ಯಾರಿಗೂ ಗೊತ್ತಿಲ್ಲ.
ನಾನು ಯಾಕಂದರೆ ನಾನು ಹೋಗ್ತೀನಲ್ಲ, ಅರಿವಿನ ಮಟ್ಟ ಭಾಳ ಕಡಿಮೆ ಇದೆ. ಯಾಕೆ ಅವ್ರನ್ನ ನೋಡಿ, ಸುರಕ್ಷಾ ಆ್ಯಪ್ ಅಂತ ಜಿಲ್ಲೆಯಲ್ಲಿ ಈಗ ಇವರು SP ಅವ್ರು ಬಂದು ಹೇಳ್ತಾಯಿದ್ರು ನನಗೆ, ಎಷ್ಟು ಜನಕ್ಕೆ ಸುರಕ್ಷಾ ಆ್ಯಪ್ ಬಗ್ಗೆ ಮಾಹಿತಿ ಇದೆ, ಜಿಲ್ಲಾಡಳಿತ ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇದೆ ಅರಿವಿನ ಮಟ್ಟ ಮೂಡಿಸ್ಲಿಕ್ಕೆ, ಇಂಥವನ್ನೆಲ್ಲ ಕಡಿವಾಣ ಹಾಕಲಿಕ್ಕೆ. ನಾಳೆ ರಿವ್ಯೂ ನಂತರ ನಿಮಗೆ ಪ್ರೆಸ್ ಮೀಟ್ ಮಾಡ್ತೀನಿ. ನನ್ನ ರಾತ್ರಿ ನಾನು ಸುಮಾರು 10 ಗಂಟೆ 9:30 ಆಗಿತ್ತು, ನಾನು ಹುಬ್ಳಿ ತಾಯಿ ಹತ್ರ ಹೋಗಿದ್ದೆ. ತಾಯಿ ಭಾಳ ದುಃಖದಲ್ಲಿದ್ಲು. ಯಾಕಂದರೆ 2 ಮಕ್ಕಳು, ಒಂದು ದೊಡ್ಡ ಮಗು ಅಂಗವಿಕಲೆ, ಇದು 2ನೇದು 4 ವರ್ಷ ಮಗುಗೆ. ಯಾವಾಗಲೂ ಜೊತೆಯಲ್ಲೇ ಕರ್ಕೊಂಡು ಅವತ್ತೂ ಸಹ ಮನೆ ಕೆಲಸ ಮಾಡೋಕ್ಕೆ ಹೋಗಿರೋ ಮನೆಯಲ್ಲೇ ಜೊತೆಯಲ್ಲೇ ಕರ್ಕೊಂಡು ಹೋಗಿದ್ದಾಳೆ, ರಜಾ ಆಗಿದೆ ಸ್ಕೂಲು ಅಂತ. ಆ ಕಾಂಪೌಂಡಲ್ಲಿ ಬಿಟ್ಕೊಂಡು ಪಾತ್ರೆಗಳನ್ನೇನೋ ಒಳಗಡೆನೋ ಇಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾಳೆ, 10 ನಿಮಿಷ ಅಷ್ಟೇ. ಅಷ್ಟರಲ್ಲಿ ಅವನು ಎತ್ಕೊಂಡು ಹೋಗಿದ್ದಾನೆ. CCTV ಫುಟೇಜಲ್ಲಿ ಅದು ಅಂದರೆ ತಾಯಿ ತುಂಬ ಹುಷಾರಿದ್ದಾಳೆ, 2nd PUC ಓದಿದ್ದಾಳೆ, NGO ಅಲ್ಲಿ ಕೆಲಸ ಮಾಡಿದ್ದಾಳೆ. ಈಗ ಮನೆ ಕೆಲಸಗಳೆಲ್ಲ ಮಾಡಿ, ಅದು ಒಂದೇ ಹೆಣ್ಮಗುನ ಎಲ್ಲರೂ ಅಂತಿದ್ರಂತೆ ಗಂಡು ಮಗು ಇನ್ನೊಂದು ಆಗಬೇಕು ಅಂತ. ಇಲ್ಲ, ನಂಗೆ ಇದೇ ಮಗು ಸಾಕು, ನಾನು ಈ ಮಗುನೇ ಚೆನ್ನಾಗಿ ಓದಿಸ್ತೀನಿ, ಒಬ್ಬಳೇ ಸಾಕು, ಇನ್ನೊಂದು ಬುದ್ಧಿಮಾಂದ್ಯ ಮಗು ಇದೆ ಸಾಕು ನನಗೆ ಅಂತ ಹೇಳಿ ಆಪ್ರೇಷನ್ ಮಾಡಿಸ್ಕೊಂಡು ಇದೊಂದೇ ಮಗುಗೆ ತಾನು ಗಂಡ ಹೆಂಡತಿ ಇಬ್ಬರೂ ದುಡಿದು ಸಾಕ್ತಾ ಇರುವಂಥ ಸಮಯದಲ್ಲಿ ನೋಡಿ, ಅವನು ಅಷ್ಟೇ ಎಲ್ಲಿಂದ ಬಂದ, ಅವನದೇನು ಹತ ಇಲ್ಲ ಪತ ಇಲ್ಲ, ಅವ್ನು ಯಾರು ಅವ್ನ ಬಾಡಿ ಕ್ಲೇಮ್ ಮಾಡೋರು ಇಲ್ಲ ಅಂತೆ. ಸೊ ಅವ್ನು ಹೇಗೆ ಅಂದರೆ ಆ ಮಗುನ ಅವ್ರ ತಾಯಿ ಎಷ್ಟು ಹುಷಾರಂತ ಅಂದರೆ ಬಂದ ತಕ್ಷಣ ಕಂಡಿಲ್ಲ, ಗಂಡನಿಗೆ ಫೋನ್ ಮಾಡಿದ್ದಾಳೆ, ಅಲ್ಲೇ ಪಕ್ಕದಲ್ಲಿ CCTV ಓಪನ್ ಮಾಡಿಸಿದ್ದಾಳೆ. ಓಪನ್ ಮಾಡಿಸಿದ ತಕ್ಷಣ ಗೊತ್ತಾಗಿದೆ, ಇಮಿಡಿಯೇಟ್ಲಿ ಪೊಲೀಸಿಗೆ ಮಾಡಿದ್ದಾರೆ. ಪೊಲೀಸ್ ವಿತಿನ್ 1 ಅವರ್, ಅದಕ್ಕೆ ಅವನು ಅಲ್ಲೇ ಸಿಕ್ಕದ ಅದೇ ಜಾಗದಲ್ಲಿ. ಅವನ್ನ ಸಿಕ್ಕಿ ಕರ್ಕೊಂಡು ಹೋದ್ಮೇಲೆ ಅವನೇನೋ ಇನ್ವೆಸ್ಟಿಗೇಷನ್ಗೆ ಎಲ್ಲೋ ಇನ್ನೊಂದು ಕಡೆ ಕರ್ಕೊಂಡೋದಾಗ ಅಲ್ಲಿ ಎದುರುಗಡೆ ಏನೋ ಇಟ್ಟಿಗೆ ಒಂದು ಸುಡ್ತಾರಲ್ಲ, ಅದು ಒಂದಿತ್ತಂತೆ. ಆ ಇಟ್ಟಿಗೆ ಇದೇ ತೊಗೊಂಡು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಆ ಯಾರು ರೈಫಲಲ್ಲಿ ಶೂಟ್ ಮಾಡಿದ್ರಲ್ಲ ನಮ್ಮ PSI, ಅವ್ರಿಗೂ ಸಹ ಕತ್ತೆಲ್ಲ ಹಿಡಿದು ಇದು ಮಾಡಿಬಿಟ್ಟು, ಅವ್ರಿಗೆ ನೆನ್ನೆ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಕತ್ತು ತಿರ್ಗ್ಸೋಕ್ಕಾಗ್ತಾ ಇರಲಿಲ್ಲ, ಒಂದು ಕೈ ಎತ್ತಕ್ಕಾಗ್ತಾ ಇರಲಿಲ್ಲ, ಅಷ್ಟು ಉಂಡಾಗಿದೆ. ಆಮೇಲೆ ಇನ್ನಿಬ್ಬರು ಪೊಲೀಸ್ ಪೇದೆಗಳಿಗೂ ಸಹ ಸುಮಾರು ಏಟು ಮಾಡಿದಾನವನು. ಸೊ ಆ ಸಮಯಕ್ಕೆ ಶಿ ಇಸ್ ಡನ್ ಅ ರೈಟ್ ಡಿಸಿಷನ್. ಆ್ಯಂಡ್ ಏನಂತಂದರೆ ತಾಯಿಗೆ ಕೋರ್ಟಲ್ಲಿ ಇದು ಹೋಗಿದ್ರೆ ಅವರು ಬಡವರು, ಹೋರಾಟನೂ ಆಗ್ತಾ ಇರಲಿಲ್ಲ. ಎಷ್ಟಂತ ಹೋರಾಟ ಮಾಡ್ತಾರೆ, 16 ವರ್ಷ ಅವ್ರ ಕಡೆ ಓಡಾಡೋಕ್ಕಾಗ್ತದೆ. ಕಡೆಗೆ ಸೇಮ್ ನಿರಪರಾಧಿ ಔಟ್. ಅಲ್ಲೇನಾಯ್ತಂದರೆ ಆ ಟೈಮಿಗೆ ಅಲ್ಲೇ ನ್ಯಾಯ ಸಿಕ್ತು. ಅದು ನನಗೆ, ಆದರೆ ಮಗುನ ವಾಪಸ್ ಕರ್ಕೊಂಬರೋಕ್ಕಾಗಲ್ಲ. ಅವನು ಆ ಮಗುದು ನಾನು ವಿಡಿಯೋನೂ ನೋಡಿದೆ. ಅವನು ಮಗುನ ಸಾಯಿಸ್ಬಿಟ್ಟು ಚಕ್ಕಲ್ ಬಲ ಹಾಕಿಸಿ ಹಿಂಗೆ ಕೂಡಿಸ್ಬಿಟ್ಟಿರ್ತಾನೆ. ಅದನ್ನು ನೋಡಿದಾಗ ಎಂಥ ತಾಯಿಗೂ ಅವನ ಎದುರುಗಡೆ ಮೋಸ್ಟ್ಲಿ ನಂಗೆ ಅನಿಸುತ್ತೆ ಆ PSI ಆ ಹೆಣ್ಮಗಳಿಗೂ ಇದು ಆಗಿರುತ್ತೆ. ಅವನು ಆ ಥರ ಮಾಡಿರೋದನ್ನು ನೋಡಿದಾಗ ಮಾನವೀಯತೆನೇ ಮರೆತು ಅವನು ಆ ಥರ ಮಾಡಿದಾನಂದರೆ, ಆಮೇಲೆ ಮಗುಗೆ ಎಲ್ಲ ಥರ ಗಾಯ ಮಾಡಿಬಿಟ್ಟಿದ್ದಾನೆ. ಅದು ಯಾವಾಗ ಅಳುವಿಂದ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತು ಆವಾಗ. ಆಮೇಲೆ ಅವ್ನು ತುಂಬ ಅವನಿಗೆ ಬ್ರೂಟಲಿ, ಆಮೇಲೆ ನಾನು ಹೇಳ್ತೀನಿ, ಮೂರು ಪೊಲೀಸ್ ಆಫೀಸರ್ಗೆ ಅವನು ಕೆಳಗೆ ದಬ್ಬಿ ಇಟ್ಟಿಗೆಗಳಲ್ಲಿ ಹೊಡೆದು ಎಲ್ಲ ಮಾಡಿದಾನಂದರೆ ಅವ್ರ ಕಡೆನೇ ಅವನಿಗೆ ಹ್ಯಾಂಡ್ಲ್ ಮಾಡಲಿಕ್ಕೆ ಅಷ್ಟು ಕಷ್ಟ ಆಗಿದೆ. ದೆನ್ ದೇವ್ ಯೂಸ್ಡ್ ರೈಫಲ್. ಆ ಪುಟ್ಟ ಮಗುಗೆ ಆ ಟೈಮಲ್ಲಿ ಯಾವ ಥರ ಆಗಿರ್ಬೋದು, ಅವ್ನು ಯಾವ ಥರ ಮಾಡಿರ್ಬೋದು ಅಂತ ಅದೇ ಅವ್ರ ಅಮ್ಮನಿಗೆ ಅದೇ ದುಃಖ. ಅಂದರೆ ನನ್ನ ಮಗು ಆ ಥರ ಸಾವಿಗೆ ಹೋಗ್ಬೇಕಾಯ್ತಾ? ಹಾಂ, ಅಲ್ಲ ಅದು ಐ ಡೋಂಟ್ ನೋ, ಬಟ್ ಅದು ಅಲ್ಲ ಅದೆಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬರುತ್ತೆ. ಅದು ನನಗೆ ಐ ಡೋಂಟ್ ನೋ, ಅದು ನನಗೆ ಪೊಲೀಸವ್ರು ಹೇಳಲಿಲ್ಲ. ಸೊ ಹಾಗಾಗಿ ನಂಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ. ಬಟ್ ಈ ಮುಖಾಂತರ ಹೇಳೋದಿಷ್ಟೇ, ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ, ಭಾಳ ಸಮಾಜದ ಜವಾಬ್ದಾರಿ ಇದೆ. ಎಲ್ಲನೂ ನಾವು ಪೊಲೀಸು ಕಾನೂನು ಅಂತ ಹೇಳ್ತೀವಲ್ಲ, ಅದಕ್ಕಿಂತ ಮುಂಚೆ ಸಮಾಜದ ದೊಡ್ಡ ಜವಾಬ್ದಾರಿ. ಇಂಥವೆಲ್ಲ ಆಗದೇ ಇರೋ ಹಾಗೆ ಪ್ರತಿಯೊಬ್ಬರು ಮನೆಯಿಂದನೂ ಹೋರಾಟಕ್ಕೆ ಇಳಿಬೇಕಾಗತ್ತೆ. ಇದೊಂಥರ ಯುದ್ಧದ ಸಮಯ, ಎಲ್ಲರೂ ಸೇರಿ ಯುದ್ಧವನ್ನು ನಿಲ್ಲಿಸ್ಬೇಕು. ಆ ಥರ ಆ ಮಗುಗಾಯ್ತು ನಮಗೇನು, ಈ ಮಗುಗಾಯ್ತು ನಮ್ಮನೆ ಮಗಳಲ್ವಲ್ಲ ಅನ್ನೋ ದೃಷ್ಟಿ ಬಂದುಬಿಟ್ರೆ, ಈಗ ನೋಡಿ ಯಾರೋ ಹೇಳಿದ್ರು ಬಸ್ಸಲ್ಲಿ ಅತ್ಯಾಚಾರ ಮಾಡಿದ್ರು, ನೋಡೋರು ಯಾರು, ರೆಕಾರ್ಡ್ ಮಾಡಿದವ್ರು ಯಾರು, ಅವ್ರು ಯಾಕೆ ಸುಮ್ಮನೆ ಇದ್ದರು? ಅವ್ರಿಗಿಂತ ಜಾಸ್ತಿ ಅಪರಾಧಿ. ಎಲ್ಲಿವರೆಗೂ ನಾವು ಸೈಲೆಂಟಾಗಿ ಇಂಥವನ್ನೆಲ್ಲ ನೋಡ್ತೀವಲ್ಲ, ನಮಗಿಂತ ದೊಡ್ಡ ಅಪರಾಧಿಗಳು ಯಾರೂ ಇಲ್ಲ. ಎಲ್ಲರೂ ನಮ್ಮನೆ ಮಗು ನಮ್ಮದಿದು ಅಂತ ಯಾವತ್ತು ಇಡೀ ಸಮಾಜ ಎಚ್ಚೆತ್ಕೊಳ್ಳುತ್ತೆ, ಇಂಥವಕ್ಕೆಲ್ಲ ಕಡಿವಾಣ ಹಾಕ್ಬೋದು. ಎರಡನೇದು, ತುಂಬ ದೊಡ್ಡ ಮಟ್ಟಕ್ಕೆ ಅವೇರ್ನೆಸ್ ಆಗಬೇಕು. ಅರಿವಿನ ಮಟ್ಟ ಭಾಳ ಕಡಿಮೆ. ಎಮರ್ಜೆನ್ಸಿ ಹೆಲ್ಪ್ಲೈನ್ ಗೊತ್ತಿಲ್ಲ ರೀ. ನಾನು ಹೋಗಿ ಕೇಳ್ತೀನಲ್ಲ, ಎಸ್ಪೆಷಲಿ
ಗ್ರಾಮೀಣ ಭಾಗದ ಮಕ್ಕಳಿಗಾರು ಗೊತ್ತಿರುತ್ತೆ. ನಮ್ಮ ಸಿಟಿ ಭಾಗದ ಮಕ್ಕಳು ನೀವು ಯಾವುದೇ ಕಾಲೇಜ್ಗೆ ಹೋಗಿ ಕೇಳಿ, ಪ್ರೈವೇಟ್ ಸ್ಕೂಲಲ್ಲಿ ಕೇಳಿ ಮಕ್ಕಳಿಗೆ ಎಮರ್ಜೆನ್ಸಿ ಹೆಲ್ಪ್ಲೈನ್ ಕರ್ನಾಟಕದ ನಿಮ್ಗೆ ಎಲ್ಲರೂ ಇದ್ದರೆ ನಿಮ್ಗೆ ಇಮ್ಮಿಡಿಯೇಟ್ಲಿ ಯಾವ ನಂಬರ್ಗೆ ಫೋನ್ ಮಾಡ್ತೀರಾ ಅಂತ ಯಾರಿಗೂ ಗೊತ್ತಿಲ್ಲ. 112 ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ನಾನು ಹೋಗ್ತೀನಲ್ಲ, ಅರಿವಿನ ಮಟ್ಟ ಭಾಳ ಕಡಿಮೆ ಇದೆ. ಯಾಕೆ ಅವ್ರನ್ನ ನೋಡಿ ಸುರಕ್ಷಾ ಆ್ಯಪ್ ಅಂತ ಜಿಲ್ಲೆಯಲ್ಲಿ ಈಗ ಇವರು SP ಅವ್ರು ಬಂದು ಹೇಳ್ತಾಯಿದ್ರು ನನಗೆ, ಎಷ್ಟು ಜನಕ್ಕೆ ಸುರಕ್ಷಾ ಆ್ಯಪ್ ಬಗ್ಗೆ ಮಾಹಿತಿ ಇದೆ, ಜಿಲ್ಲಾಡಳಿತ ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇದೆ ಅರಿವಿನ ಮಟ್ಟ ಮೂಡಿಸ್ಲಿಕ್ಕೆ, ಇಂಥವನ್ನೆಲ್ಲ ಕಡಿವಾಣ ಹಾಕಲಿಕ್ಕೆ. ನಾಳೆ ರಿವ್ಯೂ ನಂತರ ನಿಮಗೆ ಪ್ರೆಸ್ ಮೀಟ್ ಮಾಡ್ತೀನಿ.